ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ನಿಲಯದಿಂದ ವರ್ಗಾವಣೆಗೊಂಡ ಪ್ರಿನ್ಸಿಪಾಲ್ ಪರವಾಗಿ ಪ್ರತಿಭಟನೆಗೆ ಬರಲಿಲ್ಲ ಎಂದು 9ನೇ ತರಗತಿಯ ಗಗನ್ ಗೌಡ ಎಂಬ ವಿದ್ಯಾರ್ಥಿಗೆ ಮಂಗಳವಾರ ರಾತ್ರಿ 10:30ರಲ್ಲಿ ಶಾಲೆಯ 10ನೇ ತರಗತಿಯ ಶಶಾಂಕ್ ಎಂಬ ಯುವಕ ಗಗನ್ ಗೌಡ ಮೇಲೆ ಬೆಲ್ಟಿನಿಂದ ಹಲ್ಲೆ ಮಾಡಿ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಎಂದು ವಿದ್ಯಾರ್ಥಿನಿಯರಾದ ಚಿನ್ಮಯ ಗೌಡ ಮತ್ತು ಚಂದನ್ ಗೌಡ ಇಬ್ಬರು ಈ ಘಟನೆ ನಡೆಯಲು ಪ್ರಿನ್ಸಿಪಾಲ್ ದೀಪಾ ಶೆಟ್ ಮೇಡಮ್ ಅವರ ಕುಮ್ಮಕ್ಕು ಇದೆ ಎಂದು ಆರೋಪ ಮಾಡಿದರು. ಎಷ್ಟು ಜನ ನೋಡಿದ್ರು? ಯಾರ್ಯಾರು ಹೆಸರು ಗೊತ್ತಾ? ಎಷ್ಟು ಜನ ನೋಡಿದ್ರು? ನೆನ್ನೆ ಪ್ರಿನ್ಸಿಪಲ್ ಏನಂದ್ರು? ಸ್ಟ್ರೈಕ್ ಬಲ್ಲಿ ಎಲ್ಲರೂ ಅಂದ್ರ ಸ್ಟ್ರೈಕ್ ಮಾಡಿ ಬನ್ನಿ ಅಂದ್ರ? ಸ್ಟ್ರೈಕ್ ಮಾಡಿ ಬನ್ನಿ ಅಂದ್ರ? ಏನೋ ಮಾತಾಡ್ತಿದ್ರು ಪೂರ ಒಂದ್ ದಿವ್ಸ ಮೇಲೆ ಪ್ರಿನ್ಸಿಪಲ್ ಜೊತೆ ಮಾತಾಡ್ತಿದ್ರು. ತಕ್ಷಣ 10th ಬಾಯ್ಸ್ನ ಕರೆಸಿ ಹೇಳೋರು ಆರ್ಡ್ರ್ ಬಂದಿದೆ ಹೋಗೋದಕ್ಕೆ ಅಂತ. ಅವಾಗ ಬಾಯ್ಸ್ ಎಲ್ಲ ಗಗನ್ಗೆ ಸೇರಿ 12 ಗಂಟೆ ರಾತ್ರಿವರೆಗೆ ಹೊಡೆದವ್ರೆ. ನೀನೇ ಹೋಗಿ ಹೇಳ್ಬೇಕು, ಇಲ್ಲೇ ಇರಬೇಕು ಅಂತ, ನಿಮ್ಮ ಚಿಕ್ಕಪ್ಪನೆಲ್ಲ ಕರೆಸು ಅಂತ ಸುಮ್ಮನೆ ಬೈದವ್ರು. ಅವ್ರಿಗೆ ಬೆಲ್ಟಲ್ಲೆಲ್ಲ ಹೊಡೆದವ್ರೆ. 10th ಬಾಯ್ಸ್ ಹೊಡೆದಿರೋದು. ಶಶಾಂಕ್ ಹೊಡೆದಿರೋದು. ಇನ್ನು ಮಿಕ್ದವರೆಲ್ಲ ಅಲ್ಲೇ ನಿಂತಿದ್ರು. ಯಾರು ಹೊಡ್ಸಿದ್ದವ್ರಿಗೆ? ಪ್ರಿನ್ಸಿ ಮ್ಯಾಮ್ ಹೊಡ್ಸಿರೋದು ಅವ್ರಿಗೆಲ್ಲ. ಎಷ್ಟು ಗಂಟೆಲಿ ಆಗಿದ್ದು ಅದು? ರಾತ್ರಿ 10:30 ಆದಮೇಲೆ. 10:30. ನಮಗೇನು ಆಗಿಲ್ಲ. ಎಷ್ಟು ಜನ ರೂಮಲ್ಲಿ ಮಕ್ಕಳಿದ್ದು? 14 ಜನ. 14 ಜನ. ಶಶಾಂಕನದ ಅವರು 12 ಗಂಟೆವರೆಗೂ ಅವನಿಗೆ ಅದು ಇದು ಹೇಳಿ ನಿಮ್ಮ ಚೆಕಪ್ಪನ್ನೆಲ್ಲ ಕರೆಸು ಅಂತ ಹೇಳಿ ನೀನೇ ಪ್ರಿನ್ಸಿಪಲ್ನು ಹೋಗ್ಬಾರ್ದು ಅಂತ ಮುಂದೆ ನಿಂತ್ಕೊಂಡು ಹೇಳೋ ಅಂತ ಟಾರ್ಚರ್ ಕೊಡ್ತಾರೆ. ನಾನು ಅದಕ್ಕೆ ಇವಾಗ ಹತ್ಕೊಂಡು ಮನೆಗೆ ಹೋಗೋಣ, ನಾನು ಇಲ್ಲಿ ಇರಲ್ಲ ಅಂತ. ನೀವು ಯಾಕೆ ಹೋಗ್ತಾ ಇದ್ದೀರಪ್ಪ? ನಮಗೂ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ಓದೋಕ್ಕೆ ಇಷ್ಟ ಇಲ್ಲ. ಬೇರೆ ಕಡೆ ಎಲ್ಲರೂ ಹೋಗಿ ಸೇರ್ಕೋತೀವಿ. ಪ್ರಿನ್ಸಿಪಲ್ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ, ಅದಕ್ಕೆ ಹೋಗ್ತೀವಿ. ಸರಿನಪ್ಪ, ಹಿಂಗೆಲ್ಲ ಹೊಡೆದವ್ರೆ ಅಂತ ಹೇಳ್ತಿರಲ್ಲ, ನೀವೇನು ಇದು ಮಾಡೋಕ್ಕಾಗಲಿಲ್ವಾ? ಕೇಳಲಿಲ್ವಾ ನೀವು? ಏನು ಕೇಳೋಕ್ಕಾಗಲಿಲ್ಲ. ಪ್ರಿನ್ಸಿಪಲ್ ಮೇಲೆ 10th ಅವ್ರ ಪರ ನಿಂತಿದ್ರು. ಎಲ್ಲೆಲ್ಲಿ ಹೊಡೆದವ್ರೆ ಅವನಿಗೆ? ಶಶಾಂಕು ಬೆನ್ನಿಗೆ ಹೊಡೆದಿದ್ರು. ಬೆನ್ನಿಗೆ ಅನ್ನೋದು ಗೊತ್ತಷ್ಟೇ. ಹಾಂ, ಬರೇ ಥರ ಹೊಡೆದವ್ರೆ. ಈಗ ವಾರ್ಡನ್ ಇರಲಿಲ್ವಾ ನೈಟು? ವಾರ್ಡನ್ ಇದ್ದಿದ್ರು. ವಾರ್ಡನ್ ಹೋದ್ಮೇಲೆ ಅವರು ಹೊಡೆದಿರೋದು. ವಾರ್ಡನ್ ಡೈಲಿ ಇರಲ್ಲ ಇಲ್ಲಿ? ಇರ್ತಾರೆ, 10:30 ಗಂಟೆ ಇರ್ತಾರೆ. ಹಾಂ, 10:30 ಆದ್ಮೇಲೆ ಮನೆಗೆ ಬಂದಾಗ ಅವರು ಒಂದು ರೂಮಿಗೆ ಸೇರಿಸ್ಕೊಂಡು ಹೊಡೆದಿರೋದು. ರೂಮಿಗೆ ಸೇರಿಸ್ಕೊಂಡು ಹೊಡೆದಿರೋದು. ಎಷ್ಟು ಜನ ಹುಡುಗರು ಹೊಡೆದಿರೋದು? 10th ಬಾಯ್ಸ್ ಎಲ್ಲ. ಇಲ್ಲಪ್ಪ, ಪ್ರಿನ್ಸಿಪಲ್ ಏನು ಅವ್ರ ಹೆಸರು? ದೀಪಾ ಶೆಟ್. ರಾತ್ರಿ ನಡೆದ ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸಿ, ಈ ಹಾಸ್ಟೆಲ್ನಲ್ಲಿ ನಮಗೆ ತುಂಬಾ ಕಿರುಕುಳವನ್ನು ನೀಡುತ್ತಿದ್ದಾರೆ ಎಂದು ಇಬ್ಬರು ವಿದ್ಯಾರ್ಥಿನಿಯರು ಪೋಷಕರಿಗೆ ತಿಳಿಸಿ ಹಾಸ್ಟೆಲ್ ಅನುಮತಿ ಪಡೆದು ತೊರೆದು ಹೋಗಿದ್ದಾರೆ. 10th ಸ್ಟೂಡೆಂಟ್ಸ್ ಎಲ್ಲ ಟಾರ್ಚರ್ ಕೊಡ್ತಾರೆ, ಅದಕ್ಕೆಲ್ಲ ಕಾರಣ ಪ್ರಿನ್ಸಿಪಲ್. ಅದಕ್ಕೆ ಹೋಗ್ತಾರೆ. ಅವ್ರ ಹೆಸರೇನಪ್ಪ? ದೀಪಾ ಶೆಟ್. ಟಾರ್ಗೆಟ್ ಮಾಡ್ತಾರೆ. ಪೇರೆಂಟ್ಸ್ ಕೇಳ್ದವ್ರನ್ನೆಲ್ಲ ಚೆನ್ನಾಗೇ ಇದು ಮಾಡ್ತಾರೆ, ಓದೋದಕ್ಕೆ ಬಿಡಲ್ಲ ಕರೆಕ್ಟಾಗಿ. ನಮಗೆ ರಕ್ಷಣೆ ಬೇಕು. ಯಾರು ತೊಂದರೆ ಕೊಡ್ತಾ ಇರೋದು? ಪ್ರಿನ್ಸಿಪಲ್ ಹೆಸರು ಅವ್ರದ್ದು? ದೀಪಾ ಶೆಟ್. ಬಿಡಲ್ಲ, ಆಮೇಲೆ ಮಾನಸಿಕ ಕಿರುಕುಳ ಎಲ್ಲ ಕೊಡ್ತಾರೆ. ನಮಗೆ ರಕ್ಷಣೆ ಬೇಕು. ದಯವಿಟ್ಟು ಯಾರು ಬಂದರೂ ನಮ್ಮ ಸಮಸ್ಯೆ ಹೇಳ್ಕೊಡೋಕೆ ಬಿಡಲ್ಲ, ಯಾವಾಗಲೂ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ದಯವಿಟ್ಟು ನಮಗೆ ರಕ್ಷಣೆ ಕೊಡಿ. ಪೇರೆಂಟ್ಸ್ ಮೀಟಿಂಗ್ ಆದಮೇಲೆ 10th ಅವ್ರ ಹತ್ರ ಎಲ್ಲ ನಮಗೂ ಅನಿಸ್ತಿದ್ರು. ಅವ್ರದಿಂದ ಟಾರ್ಚರ್ ಕೊಡ್ತಿರು 10th ಬಾಯ್ಸು. ಇವತ್ತು ನೋಡ್ರೆ ಹೊಡೆದವರು. ಯಾರು ಹೊಡೆದಿದ್ದು? ಶಶಾಂಕ್ ಅಂತ. ಹೊಡ್ಸಿದ್ದಾರು? ಪ್ರಿನ್ಸಿ ಮ್ಯಾಮ್ ಹೊಡ್ಸೋರು. ಹೆಸರು ಅವ್ರದ್ದು? ದೀಪು ಶೆಟ್ ಮ್ಯಾಮ್. ಏನ್ರಲ್ಲಿ ಹೊಡೆದವ್ರೆ? ಬೆಲ್ಟಲ್ಲಿ ಹೊಡೆದವ್ರು. ಏನೇನು ಕಿರುಕುಳನಪ್ಪ ಇಲ್ಲಿ ನಿಮಗೆ? ನಮ್ಮ ವಸ್ತುನೆಲ್ಲ ಆಚೆಗೆ ಬಿಸಾಕ್ಸೋದು, ಆಮೇಲೆ ಚಪ್ಪಲಿಗಳನ್ನೆಲ್ಲ ಎಸೆಯೋದು, ಆ ಥರ ಎಲ್ಲ ಮಾಡಬೇಡಿ ಅಂದರೂ ಮಾಡಿಸ್ತಾರೆ. ಯಾವಾಗಲೂ ಬೈತಾ ಇರ್ತಾರೆ. ನಾವೇನೇ ತಪ್ಪು ಮಾಡದೆ ಹೋದ್ರೂ ತಪ್ಪು ಮಾಡೋರೆ ಅಂತ ಟೀಚರ್ಸ್ ಎಲ್ಲ ಥರ ಬೈಸ್ತಾರೆ. ತುಂಬ ಕಿರುಕುಳ ಕೊಡ್ತಾ ಇದ್ದಾರಾ? ಅದು ಏನಾರು ಹೇಳೋಕೆ ಹೋದ್ರೆ ತುಂಬ ತೊಂದರೆ ಮಾಡ್ತಿದ್ದಾರೆ ನಿಮಗೆ? ಟ್ರಾನ್ಸ್ಫರ್ ಮಾಡಿಸ್ತೀನಿ ಇಲ್ಲಿಂದ ಅಂತೆಲ್ಲ ಬೈತಾ ಇರ್ತಾರೆ. ಯಾವಾಗಲೂ 10th ಅವ್ರ ಮೇಲೆ ಎತ್ತಿಕ್ತಾರೆ ನಮ್ಮನ್ನೆಲ್ಲ. ಆಮೇಲೆ ಯಾರು ಬಂದರೆ ಅವ್ರಿಗೇನು ನಮ್ಮ ಸಮಸ್ಯೆ ಹೇಳ್ಕೊಡೋಕೆ ಬಿಡಲ್ಲ. ಯಾವಾಗಲೂ CC ಕ್ಯಾಮ್ರಾದಲ್ಲಿ ನೋಡ್ಕೊಂಡು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಸರಿ, ಊಟ ಎಲ್ಲ ಕೊಡ್ತಾರಾ? ಊಟ ಎಲ್ಲ ನಮಗೆ ರಾತ್ರಿ ಎಲ್ಲ ಕೊಡಲೇ ಇಲ್ಲ, ಟಾರ್ಚರ್ ಕೊಡ್ತಾ ಇರ್ತಾರೆ. ಅಲ್ಲ, ರಾಗೆ ಈ ಥರ ಬೈತಾ ಇರ್ತಾರೆ ಯಾವಾಗಲೂ. ಅಡುಗೆ ಕೈಲೆಲ್ಲ ಬೈಸ್ತಾರೆ ಯಾವಾಗಲೂ.
ಅಲ್ಲ ರಾತ್ರಿ ಊಟ ಕೊಟ್ರೆ ಏನಪ್ಪ ನಿಮಗೆ? ಕೊಟ್ಟರು ಒಂದು ಸ್ವಲ್ಪ ಇರ್ತಾರೆ, ಮತ್ತೆ ಹೋಗೋಕೆ ಕಳ್ಸ್ಕೊಟ್ಬಿಡಲ್ಲ. ಹ್ಞೂ. ನೀವು ಎಷ್ಟನೇ ಕ್ಲಾಸು? ನಾನು ಹೇಳ್ತು ನಿಮ್ಮ ಹೆಸರು? ಚಂದನೆ ಬಂದಿರೋ ಪೇರೆಂಟ್ಸು ಕರ್ಕೊಂಡ್ಬಂದು ತೋರಿಸಿದ್ರು. ಇವ್ರು ಮೇಡಮು ಇದ್ರಾ? ಅಲ್ಲ ಅವರೇ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ತೋರಿಸಿದ್ರು. ಯಾರು ಏನಂತ? ಈ ಥರ ಟ್ರಾನ್ಸ್ಫರ್ ಆರ್ಡ್ರ್ ಬಂದಿದೆ ಬನ್ನಿ ಅಂತ. ಆಮೇಲೆ ಎಲ್ಲರೂ ಸ್ಟ್ರೈಕಿಗೆ ಕೂತಿದ್ದು ಒಟ್ಟಿಗೆ. ವಸತಿ ನಿಲಯದ ಅವ್ಯವಸ್ಥೆ ಕುರಿತು ಕ್ರೈಸ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹತ್ತಾರು ಇಲಾಖೆಗೆ ಪ್ರಿನ್ಸಿಪಾಲ್ ದೀಪಾ ಶೆಟ್ಟಿ ವಿರುದ್ಧ ಅಸಮಾಧಾನ ಇದ್ದು 2 ವರ್ಷಗಳಿಂದ ಹತ್ತಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಾಗಮಂಗಲ ತಾಲೂಕಿನ ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆ ನಿಲಯದ ಪ್ರಿನ್ಸಿಪಾಲ್ ದೀಪಾ ಶೆಟ್ ಅವರನ್ನ ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿದ್ದಲಿಂಗೇಶ ಬೇವಿನಮಟ್ಟಿ ಅವರು ಕದಬಹಳ್ಳಿ ವಸತಿ ನಿಲಯಕ್ಕೆ ಆಗಸ್ಟ್ 30ರಂದು ವರ್ಗಾವಣೆ ಮಾಡಿದರು. ಬೇರೊಂದು ಜಾಗಕ್ಕೆ ವರ್ಗಾವಣೆಗೊಂಡರೂ ಕೂಡ ಇದೇ ಜಾಗದಲ್ಲಿ ಇರಬೇಕೆಂಬ ಉದ್ದೇಶದಿಂದ ಕೆಲವು ಮಕ್ಕಳ ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನ ಎತ್ತುಕಟ್ಟಿ ಮಂಗಳವಾರ ಪ್ರಿನ್ಸಿಪಾಲ್ ಪರವಾಗಿ ಬೆಳಿಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು. ಇಲಾಖೆ ಅಧಿಕಾರಿ ಸ್ಥಳಕ್ಕೆ ಆಗಮಿಸಿ ಮಕ್ಕಳನ್ನು ಸಮಾಧಾನಪಡಿಸಿ ಮಧ್ಯಾಹ್ನ 3ರ ನಂತರ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಒಂದೇ ತಾಲೂಕಿನ ಮತ್ತೊಂದು ಹಾಸ್ಟೆಲ್ಗೆ ವರ್ಗಾವಣೆಗೊಂಡರೂ ಇಲಾಖೆ ಅಧಿಕಾರಿಗಳಿಗೆ ಶೆಡ್ಡು ಹೊಡೆದು ಕಳೆದ 1 ವಾರದಿಂದ ಕಾಳಿಂಗನಹಳ್ಳಿ ವಸತಿ ನಿಲಯದಲ್ಲಿ ಐಡ್ರಾಮಾ ಸೃಷ್ಟಿಸಿರುವ ಪ್ರಿನ್ಸಿಪಾಲ್ ದೀಪಾ ಶೆಟ್ ವಿರುದ್ಧ ಅಧಿಕಾರಿಗಳು ಕ್ರಮ ವಹಿಸುವರೇ, ನೊಂದ ಮಕ್ಕಳಿಗೆ ನ್ಯಾಯ ಒದಗಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಸ್ಥಳಕ್ಕೆ ಬೆಳ್ಳೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.